ನೋಡಿ, ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಏನಿದೆ, ಇದಕ್ಕೆ ಶೋಧ ಕಾರ್ಯ ನಡೀತಾ ಇತ್ತಲ್ವಾ, ಇವತ್ತೇನಾದರೂ ಇದಕ್ಕೆ ಬ್ರೇಕ್ ಹಾಕ್ತಾರಾ, ಅಂದರೆ ನಿಲ್ಲಿಸ್ಬಿಡ್ತಾರಾ ಅನ್ನೋದು ಪ್ರಶ್ನೆ. ಬ್ರೇಕ್ ಹಾಕಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಿದ್ರೆ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ರೆ ಏನು ಮಾಡ್ತಾರೆ? ವಾಟ್ ನೆಕ್ಸ್ಟ್? ಮುಗೀತಾ ಮನೆಗೆ ಹೋಗ್ಬಿಡ್ತಾರಾ SIT ಅಧಿಕಾರಿಗಳು? ಪ್ರಶ್ನೆ ಇದೆ. ಆದರೆ ಬ್ರೇಕ್ ಹಾಕುವ ಸಾಧ್ಯತೆ ಇದ್ರೂ ಕೂಡ ಅದು ಶೋಧ ಕಾರ್ಯಕ್ಕೆ ಮಾತ್ರ. ಆದರೆ ದೂರುದಾರನನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ SIT ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ತಲೆಬುರುಡೆ ಜಾಡನ್ನ ಹಿಡಿಯೋದಕ್ಕೆ ಸಜ್ಜಾಗಿರೋದು. ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತಲ್ಲ ತಲೆಬುರುಡೆ, ಈ ದೂರುದಾರ ಬರ್ಬೇಕಾದ್ರೆ ಕೈಯಲ್ಲಿ ಒಂದು ತಲೆಬುರುಡೆ ಹಿಡ್ಕೊಂಡೇ ಬಂದಿದ್ನಲ್ಲ, ಅದು ಎಲ್ಲಿಯದ್ದು, ಯಾರ್ದು, ಎಲ್ಲಿಂದ ತಂದಿದ್ದು, ಇಲ್ಲಿದೇನಾ, ಬೇರೆ ಎಲ್ಲರೂ ಇಂದ ತಂದಿದ್ದ? ಅಷ್ಟು ಸುಲಭವಾಗಿ ಅವನಿಗೆ ಸಿಕ್ಕಿದ್ದು ಇದು 15 ಅಡಿ 20 ಅಡಿ ಅಗುದ್ರು ಸಿಗ್ತಾ ಇಲ್ಲ ಅಂತಂದರೆ ಈಗ ಆತನ ಮೇಲೆ ಒಂದು ಸ್ವಲ್ಪ ಅನುಮಾನ ಆಗಿದೆ. ಸೊ ಅದನ್ನು ಕೆದಕಬೇಕೀಗ. ದೂರುದಾರ ಎಲ್ಲಿಂದ ತಂದಿದ್ದ ಅನ್ನೋದನ್ನು ನೋಡಬೇಕಾಗತ್ತೆ. ಹಾಗಾಗಿ ಇನ್ನಷ್ಟು ಜಾಗದಲ್ಲಿ ಶೋಧಕ್ಕೆ ಪಟ್ಟು ಹಿಡಿದಿದ್ದಾನೆ SIT ಅಧಿಕಾರಿಗಳ ಮುಂದೆ ಈ ದೂರುದಾರ ಬೇರೆ. ಸದ್ಯ ಶೋಧಕ್ಕೆ ಬ್ರೇಕ್ ಹಾಕೋದಕ್ಕೆ SIT ಮುಖ್ಯಸ್ಥ ಪ್ರಣವ್ ಮೋಹಂತಿ ಅವರು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಸಂಗ್ರಹಿಸಿರುವ ದಾಖಲೆ ಆಧಾರದಲ್ಲಿ ತನಿಖೆ ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ. ಸೊ ಈಗ ಇಲ್ಲಿವರೆಗೂ ಒಂದು ಆ್ಯಂಗಲಲ್ಲಿ ಪ್ರಕರಣ ನಡೀತಾ ಇತ್ತು, ಇದೀಗ ಮತ್ತೊಂದು ಆ್ಯಂಗಲ್ಗೆ ಈ ಪ್ರಕರಣ ಸಾಕ್ತಾ ಇದೆ. ಅಂದರೆ ದೂರುದಾರನ ಮೇಲೆ ಕೆಲವರು ಬಹುದಿನಗಳಿಂದ ಆರೋಪಿಸ್ತಾ ಇದ್ರು, ಈತನನ್ನು ಫಸ್ಟು ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು, ಈತ ಯಾರು, ಎಲ್ಲಿದ್ದ, ಯಾಕೆ ಬಂದ, ಹೇಗೆ ಬಂದ, ಏನಕ್ಕೆ ಬಂದ, ಬರಬೇಕಾದ್ರೆ ಬುರುಡೆ ತಂದ, ಅದು ಯಾರು ಬುರುಡೆ, ಎಲ್ಲಿ ಸಿಕ್ತು, ಅದನ್ನು ಕೂಡ ಮಣ್ಣಿನ ಪರೀಕ್ಷೆಗೆ ಒಳಪಡಿಸ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅಂದರೆ ಅದು ಹೂತಲಿಂದ ತೆಗೆದಿದ್ದಾರೆ ಅಂತಂದರೆ ಸುಮಾರು ವರ್ಷಗಳ ಕಾಲದವರೆಗೂ ಅದಿತ್ತು ಅಂತಂದರೆ ಮಣ್ಣು ಇದ್ದೇ ಇರತ್ತೆ ಅಲ್ಲ. ಸೊ ಅದು ಧರ್ಮಸ್ಥಳ ಗ್ರಾಮಕ್ಕೆ ಸೇರಿದ್ದೇನಾ ಮಣ್ಣು, ಅಥವಾ ಬೇರೆ ಯಾವುದಾದ್ರೂ ಭಾಗದಿಂದ ಇವನ ಅಸ್ಥಿಪಂಜರನ ಕಿತ್ಕೊಂಡು ಬಂದಿದ್ದಾನ, ತಗೊಂಡು ಬಂದಿದ್ದಾನ, ಸೊ ಅದು ಏನು, ಎತ್ತ, ಎಷ್ಟು ವರ್ಷದ ಹಳೆದು, ಮತ್ತು ಅದು 1995ರಿಂದ 2014 ಈತೇನೋ ಹೇಳಿದ್ದು, ಅಲ್ಲಿವರೆಗಿಂದೇ ಆಗಿರಬೇಕು ಬುರುಡೆ. ಅದಕ್ಕಿಂತ ಹಿಂದಿಂದು ಆಗಿರಬಾರ್ದು, ಅದಕ್ಕಿಂತ ಮುಂದಿಂದು ಆಗಿರಬಾರ್ದು. ಅದಕ್ಕಿಂತ ಹಿಂದಿಂದಾಗಿದ್ರು ಒಂದು ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ, ಅದಕ್ಕಿಂತ ಮುಂದಿಂದಾಗಿದ್ರು ಈತ ಸುಳ್ಳು ಹೇಳ್ತಿದ್ದಾನೆ ಅಂತ ಅರ್ಥ. ಸೊ ಆ ಬುರುಡೆ ಮೇಲೆ ಈಗ ಸಹಜವಾಗಿ SIT ಬಿದ್ದಿದೆ. ಟೋಟಲ್ ಆಗಿ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಅಪ್ಡೇಟ್ ಏನು ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾಗಿದೆ. SITಯ ನಡೆ, ದೂರುದಾರನ ನಡೆ, ಯಾಕಂದರೆ ದೂರುದಾರಂಗೂ ಒಂದಷ್ಟು ಆಪ್ಷನ್ಸ್ಗಳಿದೆ. ಮತ್ತು ಆತ ಕಾನೂನು ಹೋರಾಟ ಮಾಡ್ಬೋದು, ತಮ್ಮ ವಕೀಲರ ಮುಖಾಂತರವಾಗಿ ಪಟ್ಟು ಹಿಡಿದು ಕೂರ್ಬೋದು. ಸೊ ಏನಾಗುತ್ತೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಪ್ರಕರಣ ಎಲ್ಲೋ ಒಂದು ಕಡೆಯಲ್ಲಿ ಇವತ್ತಿಗೆ ಸ್ವಲ್ಪ ಮಟ್ಟಿಗಾದರೂ ಕ್ಲಾರಿಟಿ ಸಿಗುತ್ತಾ? ಅಂದರೆ ಶೋಧ ಕಾರ್ಯ ನಿಲ್ಲಿಸ್ತಾರಾ ಅಥವಾ ಮುಂದುವರಿಸ್ತಾರಾ ಅನ್ನೋದೊಂದು ಕುತೂಹಲ ಇದೆ, ಅದಕ್ಕೆ ಉತ್ತರ ಸಿಗಬಹುದು. ಬಟ್ ಅಂದ್ಕೊಂಡಷ್ಟು ಈಸಿ ಮುಗಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೂ ಆಗಲ್ಲ, ಮುಗಿಸಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಒಂದು ಎಚ್ಚರಿಕೆಯ ಜಾಣ ನಡೆಯನ್ನು ಇಡಬೇಕಾಗತ್ತೆ, ಒತ್ತಡ ಅನ್ನೋದು ಇದ್ದೇ ಇರುತ್ತೆ, ಎಲ್ರಿಗೂ ಸ್ಪಷ್ಟತೆ ಬೇಕಾಗಿದೆ. ಹಾಗಾಗಿ ಏನೇನು ನಿರ್ಧಾರ ಕೈಗೊಳ್ಳಬಹುದಾದ ಸಾಧ್ಯತೆ ಇದೆ, ಸಾಧ್ಯಾನುಸಾಧ್ಯತೆ ನೋಡೋದಾದ್ರೆ ಆದಿತ್ಯ? ನೀತಿ ಹೌದು. ಈಗ ಮೊನ್ನೆ ದಿವಸ ಕೂಡ ಉತ್ಖನನಕ್ಕೆ ಬ್ರೇಕ್ ಹಾಕಿ ಅನಾಮಿಕನನ್ನ ಸ್ವಲ್ಪ ತನಿಖೆಗೆ ಒಳಪಡಿಸಿದ್ರು. ಆದರೆ ಮಧ್ಯಾಹ್ನದವರೆಗೆ ಮಾತ್ರ ಅದು ನಡೆದಿತ್ತು. ಈಗಾಗಲೇ SIT ಕೂಡ ಪ್ರಾರಂಭಿಕ ಹಂತದಲ್ಲಿ ಈಗ ಒತ್ತಡ ಸಾರ್ವಜನಿಕವಾಗಿದೆ ಅಥವಾ ವಿಪಕ್ಷಗಳ ಇಂದ ಇದೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆಯಿಂದ SIT ಯಾವಾಗ ಈ ಒಂದು ತನಿಖೆಗೆ ಆರಂಭ ಮಾಡಿತ್ತು, ತನಿಖೆ ಮಾಡುವ ಸಂದರ್ಭದಲ್ಲಿ ಅವರು ನಿರ್ಧಾರ ಮಾಡಿದರು. ಇನಿಷಿಯಲ್ ಆಗಿ ಒಂದಿಷ್ಟು ಪಾಯಿಂಟ್ಗಳನ್ನು ಉತ್ಖನನ ಮಾಡೋದು, ಅಂದರೆ ಆತ 100 ಜಾಗ ಅಂತ ಹೇಳಿದ ಕೂಡಲೇ ಆ 100 ಜಾಗವನ್ನು ಕೂಡ ಉತ್ಖನನ ಮಾಡ್ತಾ ಕೂರೋದಕ್ಕೆ ಆಗೋದಿಲ್ಲ. ಒಂದು ಪೂರಕವಾದ ಸಾಕ್ಷಿ ಮಿನಿಮಮ್ ಆಗಿ ಒಂದಿಷ್ಟು ಜಾಗದಲ್ಲಿ ಸಿಕ್ಕಂಥ ಸಂದರ್ಭ ಮತ್ತೆ ತನಿಖೆಯನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಹಾಗಾಗಿ SIT ಕೂಡ ಅಂದುಕೊಂಡಿದ್ದು ಇದೇ ಮಾದರಿಯಲ್ಲಿ. ಫಸ್ಟಿಗೆ ಒಂದು ಇನಿಷಿಯಲ್ ಆಗಿ ಒಂದು 15 ಜಾಗಗಳನ್ನು ಮಾರ್ಕ್ ಮಾಡಿ ಅದನ್ನು ಉತ್ಖನನ ಮಾಡಿ ಅಲ್ಲಿ ಒಂದು ಮ್ಯಾಕ್ಸಿಮಮ್ ಆಗಿ ಸಿಗುವಂಥ ಒಂದು ಸಾಕ್ಷ್ಯಾಧಾರಗಳು, ಅಸ್ಥಿಪಂಜರ ಆಗಿರ್ಬೋದು, ಅಲ್ಲಿರುವಂಥ ಮಣ್ಣಿನ ಸ್ಯಾಂಪಲ್ ಕೂಡ ಆಗಿರ್ಬೋದು, ಅಥವಾ ಅಲ್ಲಿ ಸಿಗುವಂಥ ವಸ್ತುಗಳು, ಈ ಆಧಾರದಲ್ಲಿ ಮುಂದಕ್ಕೆ ಉತ್ಖನನ ಮಾಡಬೇಕೋ ಮಾಡಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬರೋಣ ನಾವು ಅನ್ನುವಂಥ ರೀತಿಯಲ್ಲಿ ಅವರು ಆರಂಭ ಮಾಡಿದರು. ಆದರೆ ಹೋಗ್ತಾ ಹೋಗ್ತಾ ಆ ಜಾಗದಲ್ಲಿ ಒಂದು ಜಾಗ ಮತ್ತು ಇನ್ನೊಂದು ಜಾಗದಲ್ಲಿ ಪೂರಕವಾಗಿ ಸಿಕ್ಕಿ ಬಿಟ್ಟರೆ ಬೇರೆ ಯಾವುದೇ ಜಾಗದಲ್ಲೂ ಕೂಡ ಅಸ್ಥಿಪಂಜರ ಸಿಕ್ಕಿರಲಿಲ್ಲ. ಆದರೆ ಆ ಪ್ರತಿ ಸಮಾಧಿಯಿಂದಲೂ ಕೂಡ SIT ಬೇಕಾದಂಥ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದೆ ಮಣ್ಣಿನ ಮಾದರಿಯಿಂದ. ಅಂದರೆ ಸಿಕ್ಕಿಲ್ಲ ಅಂತ ಹೇಳಿದ ಕೂಡಲೇ ಅದನ್ನು ಮುಚ್ಚಿಬಿಡೋದಕ್ಕೆ ಆಗೋದಿಲ್ಲ. ಯಾಕೆ ಸಿಕ್ಕಲಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ SIT ತನಿಖೆ ನಡೆಯುತ್ತೆ. ಯಾಕಂದರೆ ದೂರುದಾರನ ಪರವಾಗಿರುವಂತಹ ವಕೀಲರು ಕೂಡ ಒಂದಿಷ್ಟು ಜಾಗಗಳಲ್ಲಿ ಬಹಳ ಗಂಭೀರವಾಗಿರುವಂಥ ಆರೋಪಗಳನ್ನು ಮಾಡಿದರು. ಪ್ರಮುಖವಾಗಿ ರತ್ನಗಿರಿ ಬೆಟ್ಟದಲ್ಲಿ ಉತ್ಖನನಕ್ಕೂ ಮುನ್ನ, ಅಂದರೆ ಕೆಲವು ತಿಂಗಳ ಹಿಂದೆ ಅಲ್ಲಿ ಮಣ್ಣು ಹಾಕಲಾಗಿತ್ತು ಮತ್ತು ಬೇರೆ ಬೇರೆ ಜಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗಳೆಲ್ಲ ಬದಲಾಗಿದೆ, ಈ ಥರ ಎಲ್ಲ ಹಲವು ರೀಸನ್ಗಳನ್ನು ಕೊಟ್ಟಿದ್ರು. ಹಾಗಾಗಿ ಯಾಕೆ ಸಿಕ್ಕಲಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ತನಿಖೆ ಮಾಡಬೇಕಾಗಿದೆ.
ಆಗಿದೆ SIT. ಹಾಗಾಗಿ ಈಗ ಒಂದು ಸಣ್ಣ ಬ್ರೇಕ್, ಅಂದ್ರೆ ಈ ಉತ್ಖನನಕ್ಕೆ ಸದ್ಯ SIT ಬ್ರೇಕ್ ಹಾಕಿರೋದು. ಸೊ ಈಗ ಸಿಕ್ಕಿರುವಂತಹ ಒಂದು ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ಈಗ ಮುಂದಕ್ಕೆ ತನಿಖೆಯನ್ನು ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಜಾಗದಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ಹಾಗಾಗಿ ಅದು ಯಾರದ್ದು ಅನ್ನುವಂಥದ್ದು ಆಗಿರಬೇಕು, ಮತ್ತು ಅದು UDR ಆಗಿದೆಯಾ, ಪೋಸ್ಟ್ ಮಾರ್ಟಮ್ ಆಗಿದೆಯಾ, ಇದೆಲ್ಲ ಆಗಿದ್ರು ಕೂಡ ಯಾಕದನ್ನು ಅರಣ್ಯ ಭೂಮಿಯಲ್ಲಿ ದಫನ ಮಾಡಿದ್ದಾರೆ, ಈ ಎಲ್ಲ ಆಯಾಮಗಳಲ್ಲೂ ಕೂಡ SIT ತನಿಖೆ ಮಾಡಬೇಕಾಗುತ್ತೆ. ಇದರೊಂದಿಗೆ ಎಂಟ್ರಿ ಆಗಿರುವಂತಹ ಜೀವಂತ ಸಾಕ್ಷಿಗಳು ಒಂದಿಷ್ಟು ಜನ ಈ ತರ ಹೂತು ಹಾಕಿರೋದು ನಿಜ ಅನ್ನುವಂಥ ರೀತಿಯಲ್ಲೂ ಕೂಡ SIT ಮುಂದೆನೇ ಹೇಳಿದ್ದಾರೆ. ಮತ್ತು ಒಂದು ಜಾಗದಲ್ಲಿ ಅಂದರೆ ಕಲ್ಲೇರಿ ಅನ್ನುವಂಥ ಒಂದು ಜಾಗದಲ್ಲಿ ಏನೋ ಉತ್ಖನನಕ್ಕೆ ಹೋದಂಥ ಸಂದರ್ಭ ಸ್ಥಳೀಯ ಮನೆಯವರು ಕೂಡ ಈತ ಹೂತ್ ಹಾಕಿರೋದು ನಿಜ ಅಂತ ಹೇಳಿದ್ದಾರೆ. ಹಾಗಾದರೆ ಆ ಹೂತ್ ಹಾಕಿದಂಥ ಅಸ್ಥಿ ಪಂಜರ ಎಲ್ಲೋಯಿತು, ಅದು ಏನಾಯಿತು, ಈ ಬಗ್ಗೆ ಕೂಡ SIT ಈಗ ತನಿಖೆ ಮಾಡಬೇಕಾಗುತ್ತೆ. ಮತ್ತು ಆ ಸ್ಥಳೀಯರ ಒಂದು ಮಾಹಿತಿಯನ್ನು ಕೂಡ ಪಡೆಯುವಂಥ ರೀತಿಯಲ್ಲೂ SIT ತನಿಖೆ ಮಾಡ್ತಾ ಇದೆ. SITಗೆ ಓವರಾಲ್ ಆಗಿ ಈತ ಹಾಕಿರುವಂಥದ್ದು ಅಥವಾ ಈತ ಸಮಾಧಿಯಲ್ಲಿ ಹೆಣಗಳನ್ನು ಹೂತ್ ಹಾಕಿರೋದು ಅಥವಾ ಜಾಗಗಳಲ್ಲಿ ಶವಗಳನ್ನು ಹೂತ್ ಹಾಕಿರೋದು ನಿಜ ಅನ್ನುವಂಥ ಕ್ಲಾರಿಟಿ ಮತ್ತೆ ಈ ತನಿಖೆಯ ಮೂಲಕ ಬಂದರೆ ಸರ್ಕಾರಕ್ಕೆ ಈ ವಿಚಾರವಾಗಿ ಮಾಹಿತಿಯನ್ನು ನೀಡಿ, ಅಂದರೆ ಅನ್ಅಫಿಷಿಯಲ್ ಆಗಿ ಆಫ್ ದಿ ರೆಕಾರ್ಡ್ ಅವ್ರ ಮಾಹಿತಿಯನ್ನು ನೀಡಿ ಸರ್ಕಾರ ಮುಂದಕ್ಕೆ ಕೂಡ ನೀವು ಉತ್ಖನನ ಮಾಡಿ ಅನ್ನುವಂಥ ರೀತಿಯಲ್ಲಿ ಪರ್ಮಿಷನ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಈಗ ಸರ್ಕಾರ ಹೇಳಿರೋದು ಈಗ ಸದ್ಯಕ್ಕೆ ಉತ್ಖನನಕ್ಕೆ ಬ್ರೇಕ್ ಹಾಕಿ, ಒಂದು ಕಡೆಯಿಂದ ರಾಜಕೀಯವಾಗಿ ಬಹಳ ಒತ್ತಡ ಇದೆ ಮತ್ತು ಪ್ರಕರಣ ಬೇರೆ ಆಯಾಮಗಳನ್ನು ಪಡಿತಾ ಇದೆ, ಅಭಿಪ್ರಾಯಗಳು ಬದಲಾಗ್ತಾ ಇದೆ, ಪೂರಕವಾದ ಸಾಕ್ಷ್ಯಾಧಾರಗಳು, ನಿಮ್ಮಲ್ಲಿ ಬಲವಾದ ಸಾಕ್ಷಿಗಳು, ಬೇಕಾದಂಥ ಒಂದು ತನಿಖೆಯ ವರದಿ ಅದನ್ನು ಇಟ್ಕೊಂಡು ಮುಂದಕ್ಕೆ ಉತ್ಖನನ ಮಾಡಿ ಅನ್ನುವಂಥ ರೀತಿಯಲ್ಲೂ ಕೂಡ ಅವರಿಗೆ ಸೂಚನೆ ಬಂದಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಉತ್ಖನನಕ್ಕೆ ಬ್ರೇಕ್ ಹಾಕಲಾಗಿದೆ. ಈಗಾಗಲೇ 17 ಜಾಗಗಳಲ್ಲಿ ಸಿಕ್ಕಿರುವಂತಹ ಓವರಾಲ್ ಆಗಿರುವಂತಹ ಅಸ್ಥಿಪಂಜರಗಳಿಂದ ಹಿಡಿದು ಸಿಕ್ಕಿರುವಂತಹ ಸಾಕ್ಷಿಗಳ ಮತ್ತು ಜೀವಂತ ಸಾಕ್ಷ್ಯಗಳ ಆಧಾರದಲ್ಲಿ SIT ಈಗ ತನಿಖೆಯನ್ನ ಮಾಡುತ್ತೆ. ಮುಂದೆ ಆ ತನಿಖೆ ಆಧಾರದಲ್ಲಿ ಉತ್ಖನನ ಮಾಡಬೇಕು ಬೇಡ ಅನ್ನುವಂಥ ರೀತಿಯಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಈ ನಡುವೆ ಒಂದಿಷ್ಟು ದೂರುದಾರರು ಕೂಡ ಎಂಟ್ರಿ ಆಗಿರುವುದನ್ನು ನಾನು ಗಮನಿಸಬಹುದು. ಮೊನ್ನೆ ದಿವಸ ಕೂಡ ಜಯಂತ್ ಟಿ ಅವರು SITಯ ಕಚೇರಿಗೆ ಭೇಟಿ ನೀಡಿದ್ರು. ಸೊ ಭೇಟಿ ನೀಡಿ 2010ರಲ್ಲಿ ಒಂದು ಮಹಿಳೆಯ ಅನುಮಾನಾಸ್ಪದ ಸಾವಿನ ಪ್ರಕರಣ ಏನಿದೆ, ಅಪರಿಚಿತ ಶವ ಅಂತ ಅದನ್ನ ಗುರುತಿಸಿ ಅದನ್ನ ಒಂದೇ ದಿನದಲ್ಲಿ ದಫನ ಮಾಡಿದ್ದಾರೆ. ಯಾಕೆ ಒಂದೇ ದಿನದಲ್ಲಿ ದಫನ ಮಾಡಿದ್ದಾರೆ, ಇದ್ರ ಬಗ್ಗೆ ಸುತ್ತ ಸಾಕಷ್ಟು ಅನುಮಾನಗಳು ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ದೂರು SIT ಕಚೇರಿಗೆ ನೀಡೋದಕ್ಕೆ ಬಂದಿದ್ರು. ಸೊ ಅವರ ವಿಚಾರಣೆ, ಅವರ ತನಿಖೆ ಮತ್ತು ಅವರ ದೂರಿನ ತನಿಖೆ ಕೂಡ ಇವತ್ತು ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಬಹುತೇಕ ಉತ್ಖನನ ನಡೆಯೋದು ಡೌಟ್ ಅನ್ನುವಂಥ ರೀತಿಯ ಮಾಹಿತಿ ಬರ್ತಾ ಇದೆ. ಇನ್ನೇನು SIT ಅಧಿಕಾರಿಗಳು ಕೂಡ ಕಚೇರಿಗೆ ಬರಬೇಕು, ಆ ಬಳಿಕ ಯಾವ ನಿರ್ಧಾರವನ್ನು ಅವರು ಕೈಗೊಳ್ತಾರೆ, ಇವತ್ತು ಯಾವ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಆದಿತ್ಯ, ಇನ್ನೊಂದು ಈ ಪ್ರಕರಣ ಇವತ್ತು ಸದನದಲ್ಲೂ ಕೂಡ ಸಿಕ್ಕಾಪಟ್ಟೆ ಸುದ್ದಿ ಸದ್ದು ಆಗಬಹುದಾದ ಸಾಧ್ಯತೆ ಇದೆ. ಇಲ್ಲಿವರೆಗೂ ಸರ್ಕಾರ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿತ್ತು, ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರಲಿಲ್ಲ. DCM ಒಬ್ಬರು ಮೊನ್ನೆ ಇದು ಷಡ್ಯಂತ್ರ ಅಂತ ಅದು ಹೇಳಿದ್ದು, ಜೊತೆಗೆ ಅವರು ಯೂಟರ್ನ್ ಹೊಡೆದ್ರು, ಅದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಅಂತ. ಸೊ ಹಾಗಾಗಿ ಇವತ್ತು ಸರ್ಕಾರದ ನಡೆ ಮತ್ತು ನುಡಿ ಮತ್ತು ಸ್ಟೇಟ್ಮೆಂಟ್ಗಳು ಹೇಗಿರಬಹುದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆಗೆ ಈಗಾಗಲೇ ನಿನ್ನೆ ಧರ್ಮಸ್ಥಳ ಚಲುವನ್ನು ಕೂಡ ಹಮ್ಮಿಕೊಂಡಿದ್ರು BJP ನಾಯಕರು. ರಾಜಕೀಯವಾಗಿ ನಾವು ಇದನ್ನು ನೋಡೋದಾದ್ರೆ ಯಾವ ಥರ ಚರ್ಚೆಗಳಾಗ್ತಾ ಇದೆ ಆದಿತ್ಯ? ಅಂದರೆ ಇದು ಎಲ್ಲೋ ಒಂದು ಕಡೆಯಲ್ಲಿ ಪರಿಣಾಮ ಬೀರ್ತಾ ಇದೆಯಾ ತನಿಖೆ ಮೇಲೆ? SIT ಅಧಿಕಾರಿಗಳಿಗೆ ಇದು ಒತ್ತಡ ಅಂತ ಅನ್ನಿಸ್ತಾ ಇದೆಯಾ? ಏನು ಡೆವಲಪ್ಮೆಂಟ್ ಆಗ್ತಾ ಇದೆ? ನೀತಿ ಹೌದು, ಒಂದು ಕಡೆಯಿಂದ ಸಾರ್ವಜನಿಕವಾಗಿ ಅಭಿಪ್ರಾಯಗಳು ಬದಲಾಗ್ತಾ ಇದೆ. ಇನ್ ಕೇಸ್ ಇವತ್ತೇನಾದರೂ ಉತ್ಖನನ ಮಾಡಿ ಇವತ್ತು ಅಸ್ಥಿ ಪಂಜರ ಸಿಕ್ಕಿದ್ರೆ ಅಭಿಪ್ರಾಯ ಮತ್ತೆ ಬದಲಾಗುತ್ತೆ. ಆದರೆ SIT ಮೇಲೆ ಇದೆಲ್ಲ ಪ್ರಭಾವ ಬೀರುತ್ತೆ ಆ ತನಿಖೆಯ ಮೇಲೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜಕೀಯವಾಗಿ ಸರ್ಕಾರದ ಮೇಲೆ ಬಹಳ ಒತ್ತಡ ಇದೆ. ಹಾಗಾಗಿ SIT ಅಧಿಕಾರಿಗಳಿಗೆ ಸರ್ಕಾರ ಒಂದು ಸೂಚನೆಯನ್ನ ನೀಡಿದೆ, ಬಲವಾದ ಸಾಕ್ಷ್ಯ ಇದ್ದರೆ ಮಾತ್ರ ಉತ್ಖನನ ಮಾಡಿ ಅಂತ. ಯಾಕಂದ್ರೆ ಪಾಯಿಂಟ್ ನಂಬರ್ 13ರ ಒಂದು ಉತ್ಖನನದ ವೇಳೆಯಲ್ಲಿ SIT ಒಂದು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಂಡಿತ್ತು. ಯಾಕಂದ್ರೆ ಪಕ್ಕದಲ್ಲಿ ನದಿ ಹರಿತಾ ಇತ್ತು, ಇನ್ನೊಂದು ಪಕ್ಕದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಕೂಡ ಇತ್ತು. ಅಲ್ಲಿ ಸುಮಾರು 18 ಅಡಿ ಆಳಕ್ಕೆ ಹೋದ್ರೂ ಕೂಡ ಏನು ಸಿಗೋದಿಲ್ಲ. ಸೊ ಇದು ಒಂದು ರೀತಿ ಸರ್ಕಾರಕ್ಕೆ ಮುಜುಗರವನ್ನು ತರುವಂತ ವಿಚಾರವಾಗಿದ್ರು ಕೂಡ SITಗೆ ತನ್ನದೇ ಆದ ಲೆಕ್ಕಾಚಾರಗಳು ಇದೆ. ಆಗಿದ್ದಂತ ಪ್ರತಿ ಸಮಯದಿಂದಲೂ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸುವಂತ ಜವಾಬ್ದಾರಿ ಅವ್ರ ಮೇಲೆ ಇದೆ. ಅಲ್ಲಿ ಸಿಕ್ಕಿದ್ರೆ ಹೇಗೆ ಸಿಕ್ತು ಅನ್ನುವಂಥದ್ದು, ಸಿಕ್ಕಿಲ್ಲ ಅಂದ್ರೆ ಯಾಕೆ ಸಿಗ್ಲಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಅವ್ರು ತನಿಖೆಯನ್ನ ಮಾಡಬೇಕಾಗುತ್ತೆ. ಆದ್ರೆ ರಾಜಕೀಯವಾಗಿ ಇವತ್ತು ಅಂದ್ರೆ ನಿನ್ನೆ ದಿವಸ ಒಂದು BJPಯ ನಿಯೋಗ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿದೆ, ಸರ್ಕಾರದ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ನಡೆಸಿದೆ. ಸೊ ಅದರ ಆಧಾರದಲ್ಲಿ ಸರ್ಕಾರದ ಮೇಲೂ ಕೂಡ ಪ್ರೆಷರ್ ಇದೆ ಮತ್ತು ಸರ್ಕಾರದ ಒಳಗೂ ಕೂಡ ಈ ವಿಚಾರವಾಗಿ ಗೊಂದಲಗಳು ಕೂಡ ಇದೆ. ಹಾಗಾಗಿ ಅದಕ್ಕೆ ಕ್ಲಾರಿಟಿಯನ್ನು ಪಡೆದುಕೊಳ್ಳುವಂತ ರೀತಿಯಲ್ಲಿ ಇವತ್ತು ಸದನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ SIT ಅಧಿಕಾರಿಗಳಿಂದ ಪಡೆದಂತ ಮಾಹಿತಿ ಆಧಾರದಲ್ಲಿ ಅವರು ವರದಿಯನ್ನ ಒಪ್ಪಿಸಿರೋದು ಬಹುತೇಕ ಡೌಟ್ ಅನ್ನುವಂಥ ರೀತಿಯ ಮಾಹಿತಿ ಕೂಡ ಇದೆ. ಹಾಗಾಗಿ ಅವರು ಕೊಟ್ಟಂತ ಒಂದು ಮಾಹಿತಿ ಏನಿದೆ ಆ ಆಧಾರದಲ್ಲಿ ಇವತ್ತು ಸದನದಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಹಾಗಾಗಿ SIT ತನಿಖೆ ಸ್ಟಾಪ್ ಆಗುವಂತ ಯಾವುದೇ ಸಾಧ್ಯತೆಗಳು ಕೂಡ ಇಲ್ಲ. ರಾಜಕೀಯವಾಗಿ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ಸರ್ಕಾರ ಅದಕ್ಕೆ ಬೇಕಾಗಿರುವಂತಹ ಪೂರಕ ದಾಖಲೆಗಳನ್ನ ಇಟ್ಟು SIT ತನಿಖೆಯನ್ನು
ತನಿಖೆಯನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ. ಒಮ್ಮೆ SIT ಫಾರ್ಮ್ ಆದ ಬಳಿಕ ಇಷ್ಟು ದಿನಗಳ ತನಿಖೆ ಆಗಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ ಕೇಸ್ ಅದು ಆಗದೆ ಹೋದರೆ ವಕೀಲರ ತಂಡ ಏನಿದೆ ಅವರು ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಸಜ್ಜಾಗ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ, ಇದು ಒಂದು ರೀತಿ ಅಗ್ನಿ ಪರೀಕ್ಷೆ, ಪೂರಕವಾಗಿರುವಂಥ ಸಾಕ್ಷಿಗಳು ಅಥವಾ SIT ತನಿಖೆ ಪೂರ್ಣವಾಗುವವರೆಗೂ. ಆದರೆ SIT ಅಧಿಕಾರಿಗಳು ಉತ್ಖನನ ಮಾಡದೇ ಇದ್ರೂ ಕೂಡ ಈಗಾಗಲೇ ಉತ್ಖನನ ಮಾಡಿರುವಂಥ ಆಧಾರದಲ್ಲಿ ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಅನಾಮಿಕ ದೂರುದಾರನನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇದರೊಂದಿಗೆ ಸ್ಥಳೀಯವಾಗಿ ಸಿಕ್ಕಿರುವಂಥ ಸಾಕ್ಷಿದಾರರು, ಮುಂದೆ ಬಂದಿರುವಂಥ ದೂರುದಾರರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಅದರ ಆಧಾರದಲ್ಲಿ ಒಂದು ಕ್ಲಾರಿಟಿ ತೆಗೆದುಕೊಂಡು ಆ ಬಳಿಕ ಸರ್ಕಾರಕ್ಕೆ ಆ ಮಾಹಿತಿಯನ್ನು ನೀಡಿ ಮತ್ತೆ ಉತ್ಖನನ ಮಾಡಬೇಕು ಮಾಡಬಾರ್ದು ಅನ್ನುವಂಥ ರೀತಿಯ ನಿರ್ಧಾರವನ್ನು ಕೈಗೊಳ್ತಾರೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.